ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂತ ಉವಾಚ ಇತ್ಯೇತಚ್ಛೌನಕಾದ್ರಾಜ ಶತಾನೀಕೋ ನಿಶಮ್ಯತು ವಿಸ್ಮಿತಃ ಪರಯಾ ಪ್ರೀತ್ಯಾ ಪೂರ್ಣಚಂದ್ರ ಇವ ಬಭೌ. ಯಯಾತಿಯ ಅದ್ಭುತವಾದ ಚರಿತ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಂತಹ ದೊಡ್ಡ ರಾಜ, ಯಾರಿಗೂ ಸಾಧ್ಯವಾಗದ ಯೌವನವನ್ನ ಪಡೆದ ರಾಜ, ಯಾರಿಗೆ ಮುದಿತನಕ್ಕೆ ಹೋಗಿ ಯೌವನಕ್ಕೆ ವಾಪಸ್ ಬರುವ ಒಂದು ಪ್ರಕರಣವೇ ಅದ್ಭುತ. ಸುಮ್ಮನೆ ಯೋಚನೆ ಮಾಡಿದ್ರೆ ಸಾಕು, ಮೈ ಜುಮ್ಮನ್ನತ್ತೆ. ಎಂತಹದ್ದು! ಹಾಗೆ ಹೋಗಿ ಬಂದ, ಮತ್ತೆ ಮುದಿತನವನ್ನೇ ಪಡೆದ, ತನ್ನ ಮಕ್ಕಳಿಗೆ ರಾಜ್ಯವಿತ್ತ, ಇಂದ್ರನೊಡನೆ ಸಖ್ಯ ಬೆಳೆಸಿದ. ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಕೆಳಗಡೆ ಬಿದ್ದ. ಬೀಳ್ಬೇಕಾದ್ರೆ ಹೇಳಿದ, ಸಜ್ಜನರ ಮಧ್ಯದಲ್ಲಿ ಬೀಳುವಂತೆ ಮಾಡು ಅಂತ. ಹಾಗೆ ಬಿದ್ದಾಗ ಬೇರೆ ಯಾರ ಇದು ಅಲ್ಲ, ಅಷ್ಟಕ, ವಸುಮನಸ್, ಪ್ರತರ್ಧನ, ಔಶೀನರ ಶಿಬಿ, 4 ಜನ ಮಕ್ಕಳ ಮಧ್ಯದಲ್ಲಿಯೇ ಬಿದ್ದ. ಅಲ್ಲಿ ಕೇಳಿದ, ಎಲ್ಲ ಸಂದೇಹವನ್ನ ಕೇಳಿದ್ರು ಅವರು 4 ಜನ. ಏಕೆಂದ್ರೆ ನಮಗೆ ಇವತ್ತು ನೇರವಾಗಿ ಕಂಡು ಬಂದವರನ್ನು ನೋಡ್ಲಿಕ್ಕಾಗಲ್ಲ. ನೋಡಿದ್ರಲ್ಲ ಎಂತಹ ಭಾಗ್ಯ ಅವ್ರಿಗೆ. ಎಲ್ಲದ್ರ ಬಗ್ಗೆ ಕೇಳಿದ್ರು. ಆ ಲೋಕ ಹೇಗೆ, ಈ ಲೋಕ ಹೇಗೆ, ನಮ್ದು ತಗೋ, ಹೇಗೆ ಹುಟ್ಟುತ್ತಾರೆ, ಹೇಗೆ ಬೆಳೀತಾರೆ, ಎಲ್ಲದರ ಬಗ್ಗೆ ಕೇಳಿದ್ರು. ಅವನು ಹೇಳಿದ. ಕಡೆಗೆ ಅವರು ಮಕ್ಕಳಾದ್ದರಿಂದಾಗಿ ಅವರ ಪುಣ್ಯದಿಂದ ಅವ್ರ ಜೊತೆಗೇನೆ 5 ಜನರ ಜೊತೆಗೆ, 4 ಜನರ ಜೊತೆಗೆ, ಮತ್ತೆ ಮಾಧವಿ ಅನ್ನುವ ತನ್ನ ಮಗಳ ಜೊತೆಗೆ ಯಯಾತಿ ಸ್ವರ್ಗಕ್ಕೆ ಹೋದ. ಇದು ಇಷ್ಟು ವಿಸ್ತಾರವಾಗಿ ಬರೋದು ಮಹಾಭಾರತ ಆದಿಪರ್ವದಲ್ಲಿ. ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿದೆ. ಇಲ್ಲಿ ಮತ್ಸ್ಯ ಪುರಾಣದಲ್ಲಿ ಇದು 42ನೇ ಅಧ್ಯಾಯ ತನಕ ಆಗಿತ್ತು. ಇನ್ನು 43ನೇ ಅಧ್ಯಾಯ ಆಗತ್ತೆ. ಶೌನಕರಿಂದ ಶತಾನೀಕ ಈ ಕಥೆಯನ್ನ ಕೇಳಿ ಅತ್ಯಂತ ಆಶ್ಚರ್ಯ ಆಯಿತು ಅವನಿಗೆ. ಅಷ್ಟು ಹೊತ್ತಿಗೆ ಸಾಮಂತ ರಾಜರು ಅವನಿಗೆ ರತ್ನವನ್ನ, ಹಸುಗಳನ್ನ, ಬಂಗಾರವನ್ನೆಲ್ಲ ತಂದ್ರು, ಬಟ್ಟೆಗಳನ್ನ, ಅದನ್ನೆಲ್ಲ ಇಸ್ಕೊಂಡ ಅವನು. ಬ್ರಾಹ್ಮಣರು ಕೊಟ್ಟ. ಇಷ್ಟು ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದೀರಾ, ನಿಮಗಿರ್ಲಿ ಇದು ಅಂತ. ದತ್ವಾ ಚ ಬ್ರಾಹ್ಮಣೇಭ್ಯಶ್ಚ ಶೌನಕಃ ಅಂತರಧೀಯತಾ. ಅದನ್ನೆಲ್ಲ ಬ್ರಾಹ್ಮಣರಿಗೆ ಕೊಡ್ತಾ ಇರಬೇಕಾದ್ರೆ ಶೌನಕರು ಕಣ್ಮರೆ ಆಗೋದ್ರು. ಆಮೇಲೆ ರಾಜ ಕೇಳಿದ, ಋಷಿಗಳು ಕೇಳಿದ್ರು. ಕಥೆ ಎಲ್ಲಿ ಬಂತು ಗೊತ್ತಾ? ಮತ್ತೆ ಶೌನಕರು ಮತ್ತೆ ಸೂತರಿಗೆ ಬಂತು. ಋಷಿಗಳು ಕೇಳಿದ್ರು, ಯಯಾತೇರ್ ವಂಶಮಿಚ್ಛಾಮಃ ಶ್ರೋತುಂ ವಿಸ್ತರತೋ ವದ. ಯಯಾತಿಯ ವಂಶವನ್ನು ಕೇಳಬೇಕು ಅಂತ ಇದ್ದೇವೆ. ಯದು ಮೊದಲಾದವರ ವಂಶ. ಯದೋರ್ವಂಶಂ ಪ್ರವಕ್ಷ್ಯಾಮಿ ಜ್ಯೇಷ್ಠಸ್ಯೋತ್ತಮ ತೇಜತಃ. ಆಯಿತು, ಮೊದಲು ಯದುವಿನ ವಂಶವನ್ನು ಹೇಳ್ತೇನೆ. ಯದುವಿಗೆ 5 ಜನ ಮಕ್ಕಳು. ಸಹಸ್ರಜಿರಥೋ ಜ್ಯೇಷ್ಠ
ಕ್ರೋಷ್ಟುರ್ನೀಲೋಂತಿಕೋ ಲಘು ಸಹಸ್ರಜೇಸ್ತು ದಾಯಾದ ಶತಜಿರ್ನಾಮ ವೈ ಪಾರ್ಥಿವ. ಸಹಸ್ರಜಿಹಿ ಅಂತ ಇಲ್ಲಿ, ಮಹಾಭಾರತದಲ್ಲಿ ಸಹಸ್ರಜಿತ್ ಅಂತ. ಸಹಸ್ರಜಿತನ ಮಗ, ಇದು ಯದುವಿನ ಮಗ ಸಹಸ್ರಜಿತ್ ದೊಡ್ಡವನು, ಅವನ ಮಗ ಕ್ರೋಷ್ಟ ಅಂತ, ಕ್ರೋಷ್ಟುವಿನ ಮಗ ನೀಲ ಅಂತ, ನೀಲನ ಮಗ ಅಂತಿಕ. ಈ ಸಹಸ್ರಜನ ಇನ್ನೊಬ್ಬ ಮಗ ಇದ್ದ ಶತಜಿ ಅಂತ. ಶತಜಿಗೆ 3 ಜನ ಮಕ್ಕಳು, ಹೈಹಯ, ಹಯ, ವೇಣುಹಯ ಅಂತ. ಆ ಹೈಹಯನ ಮಗ ಧರ್ಮನೇತ್ರ, ಧರ್ಮನೇತ್ರನ ಮಗ ಕುಂತಿ, ಕುಂತಿಯ ಮಗ ಸಂಹತ, ಸಂಹತನ ಮಗ ಮಹಿಷ್ಮಾನ್ ಅಂತ ಹೇಳಿ. ಆ ಮಹಿಷ್ಮಂತನ ಮಗ ರುದ್ರಶ್ರೇಣ್ಯ ಅಂತ. ಆ ಮಹಿಷ್ಮಾನ್ ಅನ್ನುವವನ ಹೆಂಡತಿ ಬಂದು ವಾರಾಣಸಿ ಅಂತ. ರುದ್ರಶ್ರೇಣ್ಯಸ್ಯ ಪುತ್ರೋ ಭೂತ್ ದುರ್ದಮೋ ನಾಮ ಪಾರ್ಥಿವ. ಈ ರುದ್ರಶ್ರೇಣ್ಯನ ಮಗ ದುರ್ದಮ, ದುರ್ದಮನ ಮಗ ಕನಕ, ಕನಕನಿಗೆ 4 ಜನ ಮಕ್ಕಳು. ನೆನಪಿಟ್ಕೊಳ್ಳಿ, ದುರ್ದಮನ ಮಗ ಕನಕ, ಕನಕನಿಗೆ 4 ಜನ ಮಕ್ಕಳು. ಕೃತವೀರ್ಯ, ಕೃತಾಗ್ನಿ, ಕೃತವರ್ಮ, ಕೃತೌಜಸ್ ಅಂತ. ಕೃತವೀರ್ಯ ಮೊದಲನೆಯವನು, ಆಯ್ತಾ. ಆ ಕೃತವೀರ್ಯನ ಮಗನೇ ಅರ್ಜುನ, ಸೇರಿ ಕಾರ್ತವೀರ್ಯ ಅರ್ಜುನ. ಜಾತಕರತಹಸ್ತ್ರೇಣ ಸಪ್ತದ್ವೀಪೇಶ್ವರೋ ನೃಪಃ. 1000 ಕೈಗಳು ಅವನಿಗೆ, ಅವನೊಬ್ಬನೇ ಎಲ್ಲವನ್ನೂ ಮಾಡ್ತಾ ಇದ್ದ. ದತ್ತಮಾರಾಧಯಾಮಾಸ ಕಾರ್ತವೀರ್ಯ ಅತ್ರಿ ಸಂಭವಂ. ಅತ್ರಿಯ ಮಗ ದತ್ತ ನಾಮಕ ಪರಮಾತ್ಮನನ್ನ ಚೆನ್ನಾಗಿ ಆರಾಧನೆ ಮಾಡಿದ. ಆ ದತ್ತನಾಮಕ ಪರಮಾತ್ಮನಿಂದ ಯೋಗವೀರ್ಯವಾನ್, ಪ್ರಚಂಡ ಶಕ್ತಿ. ತಸ್ಮೈ ದತ್ತಾವರಸ್ತೇನ ವರಾಸ್ತೇನ ಚತ್ವಾರ ಪುರುಷೋತ್ತಮ. 4 ವರ ಅವನನ್ನ ಕೇಳಬಹುದಿತ್ತು ನಮ್ಮ ಪ್ರತಿಪಕ್ಷದವರೆಲ್ಲ. ಇಲ್ಲೇನಾಗ್ತಾ ಇದೆ, ಅಲ್ಲೇನಾಗ್ತಾ ಇದೆ, ಯಾರಿಗೆ ಹೊಣೆ ಅಂತ. ಈಗ ಪಾಪ 2 ಕೈ 2 ಕಾಲು 1 ತಲೆ ಇರೋ ಮನುಷ್ಯನನ್ನು ಹಿಡ್ಕೊಂಡು ಅದು ಮಾಡಲ್ವಾ ಇದು ಮಾಡಲ್ವಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಮಾಡದೇ ಇದ್ರೆ ಯಾವ ಪ್ರಶ್ನೆಯೂ ಇಲ್ಲ ಪಾಪ. ಒಬ್ಬ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ಜನರ ಎಕ್ಸ್ಪೆಕ್ಟೇಷನ್ಗೊಂದು ಮಿತಿ ಬೇಡವೆ? ನಾವೆಲ್ಲ ಹಾಗೆ ಮಾಡೋದು. ಇನ್ಫ್ಯಾಕ್ಟ್ ನಾವೆಲ್ಲ ಏನು ಅವ್ರು ನೋಡ್ಕೊಳ್ಳಿಕ್ಕೇನು, RSS ಅವರೆಲ್ಲ ಹೋದ್ರು, ಅಯ್ಯ ರಾಮ. ಅದು ಒಂದು ಇದು ಬಂದಿತ್ತು, ಏನೋ ಕಾಯಿನ್. ಸೋನಿಯಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಒಂದು ಕಾಯಿನ್ ಬಂತು. ಅದರಲ್ಲಿ ಲೈಟ್ ಆಗಿ ಕ್ರ್ಯಾಸ್ ಇತ್ತು. RSS ಅವ್ರು ಏನ್ ಮಾಡಿದ್ರು, ಅಯ್ಯ ರಾಮ, ಎಲ್ಲದಕ್ಕೂ ಅವರು ಹೊಣೆನಾ? ಅವರು ಪೊಲಿಟಿಕಲ್ ಪಾರ್ಟಿಯಲ್ಲಿಲ್ಲ, ಅವರು ಅಲ್ಲಿ ಮಸೂದೆ ಅಲ್ಲಿಲ್ಲ. ಅಲ್ಲಿ ಹಾಗೆ ಒಬ್ರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದೆ ಅಂದಮೇಲೆ ಅದು ಮಾಡ್ಲಿಕ್ಕೇನು, ಇದು ಮಾಡ್ಲಿಕ್ಕೇನು, ಅದು ಮಾಡ್ಲಿಕ್ಕೇನು ಅಂತ ಕೇಳ್ತಾರೆ. ಮಾಡಲಿಲ್ಲ ಅಂದ್ರೆ ಯಾರು ಕೇಳಲ್ಲ. ನಿಜವಾಗಿಯೂ ಕೇಳಬಹುದಾಗಿದ್ದರೆ ಕಾರ್ತವೀರ್ಯಾರ್ಜುನನ್ ಕೇಳಬೇಕಿತ್ತು. ಎಲ್ಲನೂ ಅವನೇ. ಆಗೋಪಾಲಾವಿಪಾಲೇಭ್ಯ ಅಂತಾರೆ. ಇರ್ಲಿ, ಹೇಳ್ತೇನೆ. 4 ವರ ಕೇಳಿದ ಅವನು. ನಂಬರ್ 1, ಪೂರ್ವಂ ಬಾಹು ಸಹಸ್ರಂತು ವೌರೇ ರಾಜಸು ಸತ್ತಮಃ. 1000 ಕೈ ಬೇಕು ನನಗೆ ಎಂದ. ಅಧರ್ಮಂ ಚರಮಾಣಶ್ಚ ಸದ್ಭಿಶ್ಚೈವ ನಿವಾರಣಂ. ನಾನೇನಾದರೂ ದಾರಿ ತಪ್ಪಿ ನಡೆದ್ರೆ ನೀನೇ ಬಂದು ನಿವಾರಣೆ ಮಾಡಬೇಕು ಅಂದ. ನಾನೇನಾದರೂ ತಪ್ಪು ಮಾಡಿದ್ರೆ, ಆ ತಪ್ಪು ಅಕ್ಷಮ್ಯವಾದರೆ ದೇವರೇ ನೀನೇ ಬಂದು ತಡೆಬಿಸಬೇಕು. ಇದು 2ನೇದ್ದು. ಯುದ್ಧೇನ ಪೃಥಿವೀಂ ಜಿತ್ವಾ ಧರ್ಮೇಣೈವಾನುಪಾಲನಂ. ಎಲ್ಲರನ್ನ ಧರ್ಮದಿಂದ ಪಾಲನೆ ಮಾಡಬೇಕು. ಆಮೇಲೆ ಸಂಗ್ರಾಮೇ ವರ್ತಮಾನಸ್ಯ
ವಧಶ್ಚೈವ ಅಧಿಕಾದ್ಭವೇತ್. ನನ್ನ ಸಾವು ಸಂಗ್ರಾಮದಲ್ಲೇ ಆಗಬೇಕು, ಯುದ್ಧದಲ್ಲೇ ನಾನು ಸಾಯಬೇಕು. ಅದು ವಧಶ್ಚೈವ ಅಧಿಕಾತ್, ನನಗಿಂತ ಬಲಿಷ್ಠರಿಂದ ನಾನು ಸಾಯಬೇಕು. ಇಷ್ಟು ವರ. ಅವನು ಇಡೀ ಭೂಮಿಯನ್ನ ಪಾಲನೆ ಮಾಡಿದ. ರಥೋಧ್ವಜಶ್ಚ ಸಂಜಜ್ಞೆ ಇತ್ಯೇವ ಮನುಶುಶ್ರುಮಃ. ಅವನ ರಥ ಅವನ ಮೈಗೆ ಅನುಗುಣವಾಗಿ ಬದಲಾಗುವ ಹಾಗೆ ಆ ರಥನೂ ಇತ್ತು. 1000 ತೋಳು ಇರಬೇಕಲ್ಲ, ಅದಕ್ಕೆ ಹೆಂಗೆ ಬೇಕಾದರೂ ಅದು ಟರ್ನ್ ಆಗಬೇಕದು, ಕಸ್ಟಮೈಸ್ ಅಂತ ಏನು ಹೇಳ್ತಾರೆ ಆ ತರಹ. ದಶಯಜ್ಞತಹಸ್ರಾಣಿ ರಾಜ್ಞಾಂ ದ್ವೀಪೇ ಚ ವೈತದ ನಿರರ್ಗಲಾನಿ ವೃತ್ತಾನಿ ಶ್ರೂಯಂತೆ ತಸ್ಯ ಧೀಮತಃ. 10,000 ಯಜ್ಞಗಳನ್ನು ಮಾಡದಂತೆ, ಯಾವುದಕ್ಕೂ ತೊಂದರೆ ಆಗಲಿಲ್ಲ. ಸರ್ವೇ ಯಜ್ಞ ಮಹಾರಾಜ್ಞ ತಸ್ಯಾಸನ್ ಭೂರಿ ದಕ್ಷಿಣ. ಎಲ್ಲದರಲ್ಲಿಯೂ ಭೂರಿ ದಕ್ಷಿಣೆ, ಯಾವುದಕ್ಕೂ ಸಂಕೋಚವಿಲ್ಲ, ಎಲ್ಲದರಲ್ಲಿಯೂ. ಸರ್ವೇ ಕಾಂಚನ ಯೂಪಾಶ್ಚ, ಬಂಗಾರದ ಬಲಿಗಂಬ. ಯೂಪ ಅಂದರೆ ಬಲಿಗಂಬ, ಬಂಗಾರದ ಬಲಿಗಂಬ. ಪಶುಗಳನ್ನು ಕಟ್ಟಲಿಕ್ಕೆ ಒಂದು ಕಂಬ ನೆಡಬೇಕಲ್ಲ, ಅದು ಖದಿರದ್ದಲ್ಲ, ಖದಿರ ವೃಕ್ಷದ್ದಲ್ಲ, ಮತ್ತೆ ಬಂಗಾರದ್ದು. ಏನು ವೈಭವ! ನಾವು ಈ ಪುರಾಣ ಕಥೆಗಳನ್ನು ಚಿಂತನೆ ಮಾಡ್ತಾ ಇದ್ರೆ ಅಹಂಕಾರ ಬರಲಿ ನೋಡೋಣ. ಪ್ರಾಮಾಣಿಕವಾಗಿ ಅನುಸಂಧಾನ ಮಾಡ್ತಾ ಇದ್ರೆ ನಮ್ಮದು ಏನು ವೈಭವ ರೀ, ಎಲ್ಲ ಆಗಿ ಹೋಗಿದೆ, ಇನ್ನು ಏನು ಮಾಡ್ಲಿಕ್ಕಿಲ್ವೇ ಇಲ್ಲ, ಎಲ್ಲ ಅವ್ರು ಮಾಡಿಬಿಟ್ಟಿದ್ದಾರೆ. ನನು ನಮ್ ಕಾರ್ತವೀರ್ಯಸ್ಯ ತಸ್ಯ ಯಜ್ಞೆ ಜಗೌಗಾಥಾಂ ಗಂಧರ್ವೋ ನಾರದಸ್ತದ ಕಾರ್ತವೀರ್ಯಸ್ಯ ರಾಜರಚೇಹೇ ಮಹಿಮಾನಂ ನಿರೀಕ್ಷಸಃ. ಅಂತಿಂತವರಲ್ಲ ಕವನ ಕಟ್ಟಿ ಹಾಡಿದ್ದು, ಸ್ವಯಂ ನಾರದರು ಅವನ ಯಜ್ಞದಲ್ಲಿ ನಿಂತು ಹಾಡಿದರಂತೆ. ನನೂನಂ ಕಾರ್ತವೀರ್ಯಸ್ಯ ಗತಿಂ ಯಾಸ್ಯಂತಿ ಕ್ಷತ್ರಿಯಾಃ ಯಜ್ಞೈರ್ದಾನೈಸ್ತಪೋಭಿಶ್ಚ ವಿಕ್ರಮೇಣ ಶ್ರುತೇನ ಚ. ಏನ್ರಿ ಅದು? ಕಾರ್ತವೀರ್ಯನ ಗತಿಯನ್ನ ಯಾರಾದರೂ ಮ್ಯಾಚ್ ಮಾಡ್ಲಿಕ್ಕಾಗತ್ತೇನ್ರಿ? ಯಜ್ಞದಿಂದ, ತಪಸ್ಸಿನಿಂದ, ದಾನದಿಂದ, ವಿಕ್ರಮದಿಂದ, ಶಾಸ್ತ್ರಶ್ರವಣದಿಂದ. ಸಹಿ ಸಪ್ತಸು ದ್ವೀಪೇಚು ಖಡ್ಗಿ ಚಕ್ರಿ ಶರಾತನಿ ರಥಿ ದ್ವೀಪಾನ್ಯನುಚರನ್ ಯೋಗಿ ಪಶ್ಯತಿ ತಸ್ಕರಾನ್. ಸಪ್ತಸು ದ್ವೀಪೇಶು, 7 ದ್ವೀಪದಲ್ಲಿ ಖಡ್ಗ ಹಿಡಿದು ತಿರುಗ್ತಾ ಇದ್ದಾನೆ, ಚಕ್ರವನ್ನು ಹಿಡಿದು ತಿರುಗ್ತಾ ಇದ್ದಾನೆ, ಬಿಲ್ ಹಿಡಿದು ತಿರುಗ್ತಾ ಇದ್ದಾನೆ. ಏನೋ ತಸ್ಕರ ಪಶ್ಯತಿ ತಸ್ಕರಾನ್, ಪ್ರತಿಯೊಬ್ಬ ಚಿಕ್ಕ ಕಳ್ಳನನ್ನು ನೋಡಿಬಿಡ್ತಾ ಇದ್ದಂಥವನು. ನಾವು ಪಾಪ ಯಾರೋ ಒಬ್ಬಳು ಎಲುಬು ಗೂಡು, ಅವಳು ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಅವಳೇ ಸತ್ತೋಗೋಳು. ಅವ್ರನ್ನ ಸಾಯಿಸ್ಲಿಕ್ಕೆ ಒಂದು ಗುಂಡು ವೇಸ್ಟ್ ಮಾಡಿದ್ರು ಯಾರೋ ಅವಿವೇಕಿಗಳು. ಅವಳನ್ನು ಸಾಯಿಸಿದಾಗ ಈ ಎಡಚರು ಮುಂದೆ ನಿಂತ್ಕೊಂಡು ಮೋದಿಗೆ ಧಿಕ್ಕಾರ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಅವನೇ ಬಂದು ಕೊಂದು ಹೋಗಿದ್ದಾನೆ ಅಂತ. ಅವರು ಪ್ರತಿಭಟನೆ ಮಾಡೋದಾಗಿದ್ರೆ ಇಲ್ಲಿ ಮಾಡಬೇಕಿತ್ತು. ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಕಳ್ಳನನ್ನು ಹಿಡ್ಕೊಂಡು ಹೊಡಿತಾ ಇದ್ದ. ಇಂಥ ಟೈಮಲ್ಲಿ ಅವ್ರು ಇರ್ಬೇಕ್ರಿ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು. ಹೆಂಗೆ ಏಟ್ ಬೀಳ್ತಾ ಇತ್ತು ನೆನಪಿಸ್ಕೊಂಡ್ರೆ ಒಂದು ತಾಮಸಾನಂದ. ಪ್ರತಿಯೊಬ್ಬ ಚಿಕ್ಕ ಕಳ್ಳನನ್ನು ಗಮನಿಸ್ತಾ ಇದ್ದಂತೆ ಅವನು. 85 ಸಹಸ್ರಾಣಿ ವರ್ಷಾಣಾಂ ಸ ನರಾಧಿಪಃ ಸಸರ್ವರತ್ನ ಸಂಪೂರ್ಣ ಚಕ್ರವರ್ತಿ ಬಭೂವಃ. 85,000 ವರ್ಷಗಳ ಕಾಲ ಆಳದಂತೆ. 85,000 ವರ್ಷಗಳ ಕಾಲ ಆಳಿದ್ದು. ಏನು ವೈಭವ! ಎಲ್ಲ ದೇವರ ಅನುಗ್ರಹ ಅಷ್ಟೆ. ಸ ಸರ್ವರತ್ನ ಸಂಪೂರ್ಣ ಸಯೇವ ಪಶುಪಾಲೋ ಭೂತ್, ಅವನೇ ದನಗಳನ್ನು ಕಾಯ್ತಾ ಇದ್ದ. ಕ್ಷೇತ್ರಪಾಲ ಸ ಏವಹಿ, ಅವನೇ ಹೊಲಗಳ ಮುಂದೆ ಬೆರ್ಚಪ್ಪ ಎಲ್ಲ ಇಲ್ವೇ ಇಲ್ಲ, ಸಾಕ್ಷಾತ್ ಕಾರ್ತವೀರ್ಯ ಅರ್ಜುನ. ಏನು ವೈಭವ, ಏನು ಕಥೆ! ಯೋಸೌ ಬಾಹುಸಹಸ್ರೇಣ ಸಯೇವ ವೃಷ್ಟ್ಯಾ ಪರ್ಜನ್ಯೋ ಯೋಗಿತ್ವಾತ್ ಅರ್ಜುನೋ ಭವತ್. ಅವನೇ ಮಳೆ ಬರೆಸದೇ ಇದ್ರೆ, ಮಳೆ ಬರದೇ ಹೋದ್ರೆ ಅವನೇ ಬರೆಸ್ಬಿಡ್ತಾ ಇದ್ದ. ಆಯ್ತಾ? ಈ ರೀತಿ ಏಷನಾಗಂ ಮನುಷ್ಯೇಶು ಮಾಹಿಷ್ಮತ್ಯಾಂ ಮಹಾದ್ಯುತಿ ಕರ್ಕೋಟಕ ಸುತಂ ಜಿತ್ವಾ ಪುರಿಯಾಂ ತತ್ರ ನ್ಯವೇಶಯತ್. ಅವನೇ
ನಾಗಗಳನ್ನು ಗೆದ್ದಿದ್ದ. ತನ್ನ ಮಾಹಿಷ್ಮತಿ ಪಟ್ಟಣದಲ್ಲಿ ಆ ನಾಗನ ಮಗ ಅಲ್ಲೇ ಇರಬೇಕು, ಕರ್ಕೋಟಕನ್ ಮಗ. ಏಷ ವೇಗಂ ಸಮುದ್ರಸ್ಯ ಪ್ರಾವೃಟ್ ಕಾಲೇ ಭಜೇತ ವೈ ಕ್ರೀಡನ್ನೇವ ಸುಖೋದ್ಭಿನ್ನ ಪ್ರತಿಸ್ರೋತೋ ಮಹೀಪತಿ. ಸುನಾಮಿ ಎಲ್ಲ ಆಗೋ ಸಂಭವವೇ ಇಲ್ಲ. ಮಳೆಗಾಲದಲ್ಲಿ ಕಡಲು ಉಕ್ಕುತ್ತಾ ಇರ್ಬೇಕಾದ್ರೆ ಅಡ್ಡ ನಿಂತ್ಕೊಂಡ್ಬಿಟ್ಟಿರ್ತಿದ್ದ. ಅವನೇ ಅಣೆಕಟ್ಟು. ಏನು ಅದ್ಭುತ, ಏನು ಕಥೆ. ಲಲತಾ ಕ್ರೀಡತಾತೇನ ಪ್ರತಿಸ್ರಗ್ಧಾಮ ಮಾಲಿನಿ ಊರ್ಮಿ ಭ್ರುಕುಟಿ ಸಂತ್ರಾತಾತ್ ಚಕಿತಾಭ್ಯೇತಿ ನರ್ಮದಾ. ಆಟ ಆಡಬೇಕು ಅಂದ್ರೆ ನರ್ಮದೆ ತಾನೇ ಅವನ ಕಡೆಗೆ ಹರಿದು ಬರ್ತಾ ಇದ್ಲು. ಗೊತ್ತಾಯ್ತಾ? ಬಲರಾಮನಿಗೆ ಎಲ್ಲಿಂದ ಬಂದದ್ದು? ಯಮುನೆ ನನ್ನ ಬಳಿಗೆ ಬಂದು ಜಲಕ್ರೀಡೆಗೆ ನೆರವು ಕೊಡಬೇಕು ಅಂತ ಎಲ್ಲಿಂದ ಬಂದದ್ದು ಪ್ಲಾನ್ ಅಂದ್ರೆ ಇಲ್ಲಿಂದ. ಅವನು ಹಿಂಗ್ ಕುಡಿ ಹುಬ್ಬು ಹಾರಿಸಿದ್ರೆ ಸಾಕು, ನರ್ಮದೆ ತಾನೇ ಹರಿದು ಬರ್ತಾ ಇದ್ಲು ಜಲಕ್ರೀಡೆ ಆಡು ಅಂತ. ಏಕೋ ಬಾಹುತಹಸ್ತ್ರೇಣ ವಗಾಹೇತ ಮಹಾರ್ಣವಂ ಕರೋತ್ಯುದ್ವೃತ್ತ ವೇಗಾಂತು ನರ್ಮದಾಂ ಪ್ರಾವೃದ್ಧತಾಂ ತಸ್ಯ ಬಾಹುಸಹಸ್ರೇಣ ಕ್ಷೋಭ್ಯಮಾನೇ ಮಹೋದಧೌ ಭವಂತ್ಯತೀವ ನಿಶ್ಚೇಷ್ಟಾಃ ಪಾತಾಳಸ್ಥಾ ಮಹಾದುರಾಃ. ಸಮುದ್ರದಲ್ಲಿ ಆಡ್ಲಿಕ್ಕೆ ಶುರು ಮಾಡಿದ್ರೆ ಪಾತಾಳದಲ್ಲಿ ಅಸುರರು ಗಾಬರಿಗೊಳ್ತಾ ಇದ್ರು. ಹಾಗೆ ಪಾವನ ಪುರಾಣದಲ್ಲಿ ಹೇಳಿಲ್ಲೇನು? ಸಮುದ್ರಾಂತರಿತ ಸರ್ವೇ ಅಗಮ್ಯಾಶ್ಚ ಪರಸ್ಪರಂ. ಸಮುದ್ರದ ಒಳಗಡೆಯೇ ಇನ್ನೊಂದು ಲೋಕದ ಕೀಲಿ ಕೈ ಇರೋದು, ಅದು ಹೋಗ್ಲಿಕ್ಕಾಗಲ್ಲ ಅಂತಾರೆ. ನೀವು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಅಂತ ವಾಮನ ಪುರಾಣದಲ್ಲಿ ಸ್ಪಷ್ಟವಾದ ಮಾತಿದೆ. ಅದರಿಂದ ಚೂರ್ಣೀಕೃತ ಮಹಾವೀಚಿ ಲೀನ ಮೀನ ಮಹಾತಿಮಿಂ ಮಾರುತಾ ವಿದ್ಧಪೇ ನೌಗಮಾವರ್ತಾ ಕ್ಷಿಪ್ತ ದುಸ್ಸಹಂ ಕರೋತ್ಯಾಲೋಡಯನ್ನೇವ ದೋಸ್ಸಹಸ್ತ್ರೇಣ ತಾಗರಂ. ಮಹಾತಿಮಿ, ತಿಮಿ ಅಂತ ಹೇಳಿ ಒಂದು ದೊಡ್ಡ ಮೀನು. ಆ ದೊಡ್ಡ ಮೀನನ್ನು ಯಾವುದು ಗಿಲತಿ ನುಂಗುತ್ತದೋ ಅದು ತಿಮಿಂಗಿಲ. ಅಂತಹ ತಿಮಿ, ಅಂತಹ ದೊಡ್ಡ ಒಂದು ಕಡಿಮೆ ಮಾಡಲಿಕ್ಕೆ ಆ ತರಹ ಅವನು ತಿರುಗುತ್ತಾ ಇದ್ದ. ಅವನು ತಿರುಗೋದು ಅಂದ್ರೆ ಏನದು? ಸಾಯಾಹ್ನೇ ಕದಲಿ ಖಂಡ ನಿರ್ವಾತಸ್ತಮಿತ ಇವ. ಅದು ಹೇಗಾಗೋಗ್ತಾ ಇತ್ತು ಅಂತಂದ್ರೆ ಸಾಯಂಕಾಲದಲ್ಲಿಯೂ ಅವನ ಭಯದಿಂದ ಎಲ್ಲರೂ ತಟಸ್ಥವಾಗಿರ್ತಾ ಇದ್ರು. ಹೇಗೆ? ನಿರ್ವಾತಾಹ ಕದಲೀಖಂಡಾಹ. ರಾತ್ರಿ ನೀವು ನೋಡಿದ್ರೆ ಬಾಳೆಯ ದಿಂಡು ತಟಸ್ಥವಾಗಿ ನಿಂತಿರುತ್ತೆ. ಆ ತರಹ ಇದ್ದ, ಎಲ್ಲರೂ ಇದ್ರು. ಲಂಕಾಯಾಂ ಮೋಹಯಿತ್ವಾತು ಸಬಲಂ ರಾವಣಂ ಬಲಾತ್ ನಿರ್ಜಿತ್ಯ ಬದ್ಧ್ವಾಚಾನೀಯ ಮಾಹಿಷ್ಮತ್ಯಾಂಬಬಂಧ ಚ. ಲಂಕೆಯಲ್ಲಿ ರಾವಣನನ್ನು ಮೋಹಗೊಳಿಸಿ ಅವನನ್ನ ಕಟ್ಟಿ ಹಾಕಿ ಮಾಹಿಷ್ಮತಿಯಲ್ಲಿ ತಗೊಂಬಂದು ಹಾಕ್ಬಿಟ್ಟಿದ್ದ. ಈ ರಾಮಾಯಣದ ಸುತ್ತ ಈ ಕವಿಗಳು ಅಥವಾ ಕಥನಕಾರರು, ಸ್ಪೆಷಲಿ ನಮ್ಮಪ್ಪನಂತಹ ಕಥನಕಾರರು, ಅವರು ಬಹಳ ರಸವತ್ತಾಗಿ ವರ್ಣನೆ ಮಾಡ್ತಾ ಇದ್ರು. 10 ಕೈಯಿನ 20 ಕೈನ 10 ತಲೆಯ ಒಂದು ರಾವಣನನ್ನ ತಗೊಂಡು ಹೋಗಿ ಅವರ ಕಾರ್ತವೀರ್ಯಾರ್ಜುನನ ಮಗನ ತೊಟ್ಟಿಲ ಮೇಲ್ಗಡೆ ಕಟ್ಟಿಬಿಟ್ಟಿದ್ನಂತವನು. ಇದು ಯಾರು? ಕಾರ್ತವೀರ್ಯಾರ್ಜುನ. ಏನದು ನೋಡು, 10 ತಲೆಯ 20 ಕೈನ ಹುಳು ಅಂತ ತೋರಿಸ್ತಾ ಇದ್ದಂತೆ. ಬಾಲ್ಯದ ಸವಿ ನೆನಪು. ಇವತ್ತೇನಾದರೂ ನನ್ನ ಕಥೆ ಸ್ವಲ್ಪ ಇಷ್ಟ ಅಂತ ಅನ್ಸಿದ್ರೆ ಅದು ಅವರ ಪ್ರಸಾದ, ನಮ್ಮಪ್ಪನ ಅನುಗ್ರಹ. ಇರ್ಲಿ, ಅವನನ್ನು ತೋರಿಸ್ತಾ ಇದ್ದ ಅಂತ. ಅದು ಇಲ್ಲಿ ಬಬಂಧ ಅಂತ ಉಂಟು, ಕಟ್ಟಿ ಹಾಕಿದ ಅಂತ. ಕಡೆಗೆ ಪುಲಸ್ತ್ಯರು ಬಂದ್ರಂತೆ.
ಪುಲಸ್ತ್ಯರು ಬಂದು ಅವನಿಗೆ ಹೇಳಿದರಂತೆ, ಮುಮೋಚ ರಕ್ಷ ಪೌಲಸ್ತ್ಯಂ ಪುಲಸ್ತ್ಯೇನೇ ಹಸಾನ್ವಿತಂ. ಆ ಪುಲಸ್ತ್ಯನನ್ನ ಕಳಿಸಿದ್ರು ಎಲ್ಲರೂ, ರಾಕ್ಷಸರೆಲ್ಲ. ಪುಲಸ್ತ್ಯರು ಬಂದ ಕೂಡಲೇ ದೊಡ್ಡ ಋಷಿ ಕಾರ್ತವೀರ್ಯಾರ್ಜುನ ನಮಸ್ಕಾರ ಮಾಡಿದ. ಮೊಮ್ಮಗನ್ ಬಿಟ್ಬಿಡೋ ಅಂದ್ರು, ಬಿಟ್ಟ. ತಸ್ಯ ಬಾಹು ಸಹಸ್ರೇಣ ಬಭೂವಜ್ಜಾತಲಸ್ವನಃ ಯುಗಾಂತಾಭ್ರತಹಸ್ತ್ರಸ್ಯ ಆಸ್ಫೋಟಸ್ತ್ವಶನೇರಿವಾ. 500 ಬಿಲ್ಲು, 500 ಬಿಲ್ಲಿನಿಂದ 500 ಬಾಣಗಳನ್ನು ಹೂಡುವ ಮೊದಲು ಠೇಂಕರಿಸಿದರೆ ಆ ಹೆದೆಯನ್ನು ಯಾವ ಪರಿ ಸೌಂಡ್ ಆಗ್ಬೇಕ್ರಿ. ಎಷ್ಟೋ ಜನ ಕಿವಿ ಕಳ್ಕೊಂಡು ಇದ್ದಿರಬಹುದು ಅವಾಗ. ಯುಗಾಂತಾಭ್ರ ಸಹಸ್ರಸ್ಯ, ಯುಗ ಮುಗಿಯುವಾಗ ಸಾವಿರಾರು ಮೋಡಗಳು ಒಮ್ಮೆ ಗುಡುಗಿದ್ರೆ ಯಾವ ರೀತಿ ಆಗಬೇಕೋ ಆ ತರಹದ ಸೌಂಡು. ತದ್ವೈತಹತ್ರಂ ಬಾಹೂನಾಂ ಹೇಮತಾಲವನಂ ಯಥಾ ಯತ್ರಾಪವಸ್ತು ಸಂಕ್ರುದ್ಧೋ ಹ್ಯರ್ಜುನಂ ಶಪ್ತವಾನ್ ಪ್ರಭು. ಒಂದು ಸರ್ತಿ ಏನಾಯ್ತು ಗೊತ್ತಾ? ಒಂದು ಬಾರಿ ಆಪವಹ ಅಂದ್ರೆ ವಸಿಷ್ಠರು ಶಾಪ ಕೊಟ್ರಂತ ಕಾರ್ತವೀರ್ಯಾರ್ಜುನನಿಗೆ. ಯಾಕೆ ಅಂತ ಹೇಳಿದ್ರೆ, ಅವನ ಬಾಣಗಳು ಒಂದಕ್ಕೊಂದು ತಾಗಿ ಯಾವ ಒಂದು ಸ್ಪೀಡಿನಲ್ಲಿ ಬಂದವೋ, ಯಾವ ಒಂದು ವೆಲಾಸಿಟಿ ಅಂತ ಹೇಳಬಹುದು, ಆ ತರಹ ಆ ತೀವ್ರತೆ, ಬೆಂಕಿ ಹತ್ಕೊಂಡ್ಬಿಡುತ್ತಂತೆ ಕಾಡೆಲ್ಲ. ಇವರು ತಪಸ್ ಮಾಡ್ತಾ ಇದ್ರು. ಇದಕ್ಕೆಲ್ಲ ಕಾರಣ ನಿನ್ನ 1000 ತೋಳುಗಳು, ಅದನ್ನು ಕತ್ತರಿಸೋನೊಬ್ಬ ಬರ್ತಾನೆ ಅಂದ್ರಂತೆ. ಚಿತ್ವಾ ಬಾಹುತಹಸ್ತ್ರಂತೆ ಪ್ರಥಮಂ ತರತಾ ಬಲಿ ತಪಸ್ವಿ ಬ್ರಾಹ್ಮಣಶ್ಚತ್ವಾಂ ಸವಧಿಷ್ಯತಿ ಭಾರ್ಗವ ಅಂತ ಹೇಳಿದ್ರು. ಹೀಗೆ ವಸಿಷ್ಠರ ಶಾಪದಿಂದ ಅವನು ಕೈ ಕಳ್ಕೊಳ್ಳೋದು ನಿಶ್ಚಯ ಆಯಿತು. ತಸ್ಯ ರಾಮಸ್ತ್ವದಾತ್ವಾಸೀನ್ ಮೃತ್ಯುಶಾಪೇನ ಧೀಮತಃ. ವಸಿಷ್ಠರ ಶಾಪ ಏನಿದೆ ಅದು ಕಾರ್ತವೀರ್ಯಾರ್ಜುನನ ಮೃತ್ಯುವಾಗಿ ರಾಮ ಬರಲಿಕ್ಕೆ ಕಾರಣ ಆಯಿತು. ಮತ್ತೆ ಅವನು ಕೇಳಿದ್ದ ಅಲ್ವಾ, ಸ್ವಯಮೇವ ವೃತಪುರ, ನಾನೇನಾದರೂ ತಪ್ಪು ಮಾಡಿದರೆ ನೀನು ಬಂದು ಹೊಡಿಬೇಕು, ಯುದ್ಧದಲ್ಲಿಯೇ ಹೊಡಿಬೇಕು. ದೇವ್ರದ್ದೇನೋ ಸಂಕಲ್ಪ, ನಾನು ದತ್ತಾತ್ರೇಯನಾಗಿ ಹೊಡೆಯಲ್ಲ ಅಂತ ಪರಶುರಾಮನಾಗಿ ಬಂದ. ಕೃತಾಸ್ತ್ರ ಬಲಿನಪ್ಚೂರಾ ಧರ್ಮಾತ್ಮಾನೋ ಮಹಾಬಲಾ. ಅವನಿಗೆ 5 ಜನ ಬೇಕಾಷ್ಟು ಜನ ಮಕ್ಕಳಿದ್ರು. ಅದರಲ್ಲಿ ಉಳಿದವರು ಶೂರಸೇನ, ಶೂರ, ಧೃಷ್ಟ, ಆಮೇಲೆ ಕ್ರೋಷ್ಟ, ಜಯಧ್ವಜ, ವೈಕರ್ತ, ಅವಂತಿಪುರ, ಆಮೇಲೆ ಅವನಿಗೆ ಆ ಜಯಧ್ವಜನಿಗೆ ತಾಲಜಂಘ ಅಂತ, ಆ ತಾಲಜಂಘನಿಗೆ ಬೇಕಾಷ್ಟು ಜನ ಮಕ್ಕಳು, 100 ಜನ ಮಕ್ಕಳು. ಈ ರೀತಿ ಈ ಯಾದವರಲ್ಲಿ ಮುಂದೆ 5 ಜನ ಬಹಳ ಪ್ರಸಿದ್ಧರಾದರು. ಶೂರಸೇನ, ಶೂರನ ಪರಂಪರೆಯಲ್ಲೇ ಬಂದದ್ರಿಂದ ಮುಂದೆ ಕೃಷ್ಣನನ್ನ ಶೌರಿ ಅಂತ ಕರೆಯೋದು. ಬಾರೋ ಮುರಾರಿ ಬಾಲಕ ಶೌರಿ. ಶೌರಿ ಅಂದ್ರೆ ಯಾರು? ಶೂರನ ವಂಶದಲ್ಲಿ ಬಂದವ ಅಂತ. ಆಮೇಲೆ ಧೃಷ್ಟ, ಜಯಧ್ವಜ. ಆಮೇಲೆ ಈ ಶೂರನಿಂದ ಮುಂದೆ ಬೇರೆ ಬೇರೆ ಎಲ್ಲ ಕವಲುಗಳು ಬಂತು. ಅದರಲ್ಲಿ ಮಾಧವ ಅಂತ ಕರೀತಾರೆ, ಮಧುವಿನ ವಂಶದಲ್ಲಿ ಬಂದವ. ಬಹಳ ಕವಲುಗಳಿದೆ ಅಲ್ಲಿ. ಮಾಧವ ಅಂತ ಯಾಕೆ ಕರೀತಾರೆ? ಮಧು ಅಂತನ್ನುವ ಯಾದವನ ವಂಶದಲ್ಲಿ ಬಂದವ ಮಾಧವ ಅಂತ. ಅದಾದ ಮೇಲೆ ಹಯಹಯರಿಗೆ ಬೇರೆ ಬೇರೆ ಅವ್ರ ಜೊತೆ ಯುದ್ಧ ಆಗ್ತಾ ಇತ್ತು. ಒಳ ಪಂಗಡಗಳಲ್ಲಿ ವೀತಿಹೋತ್ರ,
ಭೋಜ, ಅವಂತಿಗಳು, ಕುಂಡಿಕೇರ, ಆಮೇಲೆ ತಾಲಜಂಘ ಅಂತ. ಈ ವೀತಿಹೋತ್ರನ ಮಗ ಆನರ್ತ. ಅವನ ಹೆಸರಿನಲ್ಲಿಯೇ ಆ ಪಟ್ಟಣ ಇದ್ದದ್ದು, ಅದಕ್ಕೆ ಅದನ್ನು ಆನರ್ತ ದೇಶ ಅಂತ ಕರೀತಾರೆ. ಶೂರಸೇನ ಆನರ್ತ ದೇಶ ಅಂತ. ಈ ಮಧುರೆ ಇದೆಯಲ್ಲ, ಅದಕ್ಕೆ ಇನ್ನೊಂದು ಹೆಸರಿತ್ತು, ಶೂರಸೇನ ಅಂತ. ಆ ದೇಶದ ಹೆಸರೇ ಶೂರಸೇನ. ಆಮೇಲೆ ಅದು ಮಧುರ ಅಂತ ಆಯಿತು. ಮಧುರ ಅನ್ನೋದು ಮೊದಲಾಗಿತ್ತು, ಆಮೇಲೆ ಶೂರಸೇನ. ಯಾಕೆಂದ್ರೆ ರಾಮಾಯಣದ ಕಾಲದಲ್ಲಿ ಶತ್ರುಘ್ನ ಮಧು ಅಂತನ್ನುವ ರಾಕ್ಷಸನನ್ನ ಕೊಂದದ್ರಿಂದ ಅದು ಮಧುರ. ರಾಮಾಯಣ ಕಾಲದಲ್ಲಿಯೇ ಒಂದು ಪಟ್ಟಣ ಆಗಿತ್ತು. ಅದರಲ್ಲಿ ಕೃಷ್ಣಾವತಾರ ಕಾಲದಲ್ಲಿ ಬಂದು ಅಲ್ಲಿ ಹುಟ್ಟಿತ್ತು, ಸೆರೆಮನೆಯಲ್ಲಿ. ಆಮೇಲೆ ಅಲ್ಲಿಂದ ಮುಂದೆ ಒಂದು ಜಾಗ ಇತ್ತು ಶೂರಸೇನ ಅಂತ, ಅದನ್ನು ಕರಿತಾ ಇದ್ರು. ಆಮೇಲೆ ಕುರುಜಾಂಗಲ ಅಂತ ಬಯಲು ಮಧ್ಯದಲ್ಲಿ. ಆ ಬಯಲನ್ನು ದಾಟಿ ಹೋದರೆ ನಮಗೆ ಎಷ್ಟೋ ದೂರ ಹೋದ ಮೇಲೆ ನಮಗೆ ದ್ವಾರಕ್ಕೆ ಸಿಗ್ತಾ ಇತ್ತು. ಆ ಕಾಲದಲ್ಲಿ ಅವತ್ತಿನ ರೋಡ್ ಮ್ಯಾಪು ಅವೆಲ್ಲ ಗೊತ್ತಿಲ್ಲ, ಸಿಗ್ತಾ ಇತ್ತು. ಅದರಿಂದ ಆನರ್ತ ದೇಶ ಅಂತಲೂ ಕರಿತಾ ಇದ್ರು. ಅವನ ಮಗ ದುರ್ಜ್ಞೇಯ. ಒಟ್ಟಾರೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹುತಹಸ್ತ್ರವಾನ್ ಏನ ತಾಗರ ಪರ್ಯಂತ ಧನುಷಾ ನಿರ್ಜಿತಾಮಹಿ ಯಸ್ತಸ್ಯ ಕೀರ್ತಯೇನ್ನಾಮ ಕಲ್ಯಮುತ್ಥಾಯ ಮಾನವಃ ನತಸ್ಯ ವಿತ್ತನಾಶಸ್ಯ ನಷ್ಟಂಚ ಲಭತೆ ಪುನಃ. ಆ ಕಾರ್ತವೀರ್ಯಾರ್ಜುನ ಏನಿದ್ದಾನೆ, 1000 ತೋಳ್ಗಳಿರುವವ, ಬೆಳಗ್ಗೆ ಎದ್ದು ಅವನನ್ನು ನೆನಪಿಸ್ಕೋಬೇಕಂತೆ. ಪ್ರತಿ ದಿವಸ ಏನೋ ನೆನಪಿಸ್ಕೋಬೇಕು. ಯಾಕೆ ಗೊತ್ತಾ? ನತಸ್ಯ ವಿತ್ತನಾಶಸ್ಯಾತ್, ಅವನ ಹಣ ಕಳೆದು ಹೋಗಲ್ಲ. ನಷ್ಟಂಚ ಲಭತೆ ಪುನಃ, ಕಳೆದು ಹೋಗಿದ್ದು ಮತ್ತೆ ಸಿಗತ್ತೆ. ಇದು ಏನಾಗೋಗಿದೆ, ಈ 4 ಪಾದದನ್ನ ಕಟ್ ಮಾಡಿ 8 ಪಾದವನ್ನು ಕಟ್ ಮಾಡಿ 2 ಪಾದ ಮಾಡ್ಬಿಟ್ಟಿದ್ದಾರೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅಂತ. ಅದು ವಾಸ್ತವವಾಗಿ 4. ಪ್ರತಿ ದಿವಸ ಬೆಳಗ್ಗೆ ಎದ್ದು ಪ್ರತಿ ದಿವಸ ಹೇಳಬೇಕು ನೀವು, ಅವನು ಪ್ರಾತಸ್ಮರಣೀಯ ಅಂತ. ಈಗ ಒಂದು ಟ್ರೆಂಡ್, ಎಲ್ಲರೂ ಪ್ರಾತಸ್ಮರಣೀಯರು. ಏನದಕ್ಕೊಂದು ಮಿತಿ ಬೇಡವೇ? ಬೆಳಗ್ಗೆ ಎಲ್ಲರನ್ನೂ ನೆನಪಿಸ್ಕೊಳ್ತಾ ಹೋದ್ರೆ ಸಂಧ್ಯಾ ವಂದನೆ ವೇಳೆ ದಾಟಿ, ಇವರು ಒಂದೊಂದು ಮಠಗಳಲ್ಲಿ ನೋಡಿ 30 ಜನ ಬಂದಿದ್ದಾರೆ. 8 ಮಠ ಆಯ್ತಾ, ಆಮೇಲೆ ಘಟ್ಟದ ಮೇಲೆ ಒಂದಿಷ್ಟು ಜನ ಇದ್ದಾರೆ. ಎಲ್ಲರೂ ಪ್ರಾತಸ್ಮರಣೀಯರಾದ್ರೆ ಎಲ್ಲರದ್ದನ್ನ ಪರಂಪರಾಗತ ಶ್ಲೋಕ ಹೇಳ್ಕೊಳ್ಳೋಷ್ಟೊತ್ತಿಗೆ ಸಂಧ್ಯಾ ವಂದನೆ ಮುಗಿದು, ಅರ್ಘ್ಯ ಪ್ರದಾನದ ಕಾಲ ಮುಗಿದು, ಇದು ಅಗ್ನಿಹೋತ್ರದ ಕಾಲಕ್ಕೆ ಬಂದ್ಬಿಡತ್ತೆ. ನಮ್ಮ ಜನಕ್ಕೆ ಅದು ಏನು ಅಂತ ಆಡ್ತಾರೋ ದೇವರಿಗೆ ಗೊತ್ತು. ತಲೆಗೂ ಬಾಯಿಗೂ ಕನೆಕ್ಷನ್ ಇದೆಯೋ ಇಲ್ವೋ. ಎಲ್ಲರೂ ಗುರು ಸಾರ್ವಭೌಮರು ಅಂತಾರ್ರಿ. ಮೊನ್ನೆ ಬಂದವರು ಗುರು ಸಾರ್ವಭೌಮರಂತೆ. ಏನು ಸಾರ್ವಭೌಮ ಅಂದ್ರೆ ಚಕ್ರವರ್ತಿ. ಮೊದಲು ಪ್ರಜೆಗಳಿರ್ಬೇಕಲ್ವಾ? ಪ್ರಜೆಗಳು ಯಾರು ಹಾಗಾದ್ರೆ? ಎಲ್ಲ ಗುರು ಸಾರ್ವಭೌಮರೇ ಆಗೋದ್ರೆ ಪ್ರಜೆಗಳು ಯಾರು? ನಿಮಗೆ ಒಂದು ತಮಾಷೆ ಅಂದ್ರೆ ಮಧ್ವಾಚಾರ್ಯರಿಗೆ ಗುರು ಸಾರ್ವಭೌಮ ಅನ್ನಲ್ಲ, ಮಧ್ವಾಚಾರ್ಯರಿಗೆ ಗುರು ಸಾರ್ವಭೌಮ ಅನ್ನಲ್ಲ, ಎಲ್ಲರಿಗೂ ಗುರು ಸಾರ್ವಭೌಮ ಅಂತಾರೆ. ಹೇಳಬೇಕಾದದ್ದು ಒಬ್ಬರಿಗೆ, ಮಧ್ವಾಚಾರ್ಯ ಒಬ್ಬರಿಗೇನೆ. ನಮ್ಮ ಜನ ಬಹಳ ಭೀಕರ. ಹಾಗೆ ಇದೊಂದು, ಎಲ್ಲರೂ ಪ್ರಾತಸ್ಮರಣೀಯರು ಅಲ್ಲ. ಅದಕ್ಕೆ ನೀವು ಮಂಗಳಾಷ್ಟಕ ಹೇಳ್ಕೊಂಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಪ್ರಾತಸ್ಮರಣೀಯವಾದದ್ದರ ಲಿಸ್ಟು. ಮಾಂಧಾತ ನಹುಚೋಂಬರೀತ ತಗರೋ ರಾಜ ಪೃಥುರ ಹಯ ಶ್ರೀಮಾನ್ ಧರ್ಮಸುತೋ ನಲೋದಜ ರಥೋ ರಾಮೋಯ ಯಾತಿರ್ಯದು ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಭರತಶ್ಚೋತ್ತಾನ ಪಾದಧ್ರುವೌ ಎಲ್ಲ ಬಂದರು. ಹಯ ಅಂದ್ರೆ ಇವನೇ ಚಕ್ರವರ್ತಿ. ಹಯ ಅನ್ನೋ ಶಬ್ದದಿಂದ ಕಾರ್ತವೀರ್ಯಾರ್ಜುನನ್ನು ಹೇಳಿರೋದು. ಹೀಗೆ ಏನ ತಾಗರ ಪರ್ಯಂತ ಕಾರ್ತವೀರ್ಯಸ್ಯ ಯೋ ಜನ್ಮ ಕಥೆಯೇ ದೇಹ ಧೀಮತಃ. ಆದ್ರೆ ಹಯ ಅನ್ನೋ ಶಬ್ದದಿಂದ ಅವರು ಅಲ್ಲಿ ಉಲ್ಲೇಖಿಸಿದ್ದಾರೆ. ಅದು ಮಗನನ್ನ ಹೇಳೋ ಮೂಲಕ ತಂದೆಯನ್ನ, ಅದು ಸಾಮಾನ್ಯ ಕ್ರಮ. ಯದು ಅಂತ ಹೇಳೋ ಮೂಲಕ ಯಾದವರನ್ನ, ಎಲ್ಲರನ್ನು. ಇರೋದೇ ಸ್ವಲ್ಪ ಅಲ್ವಾ, ಕಾಲ ಎಷ್ಟಿರುತ್ತೆ ರೀ? ನೀವು ಬೆಳಗ್ಗೆ 4:45 ಎದ್ರೆ ನೀವು ಪ್ರಾತಃಸ್ತೋತ್ರ ಎಲ್ಲ ಹೇಳುವಷ್ಟೊತ್ತಿಗೆ ಸರಿಯಾಗಿ
ಒಂದು 5 ನಿಮಿಷದಲ್ಲಿ ಇದು ಮುಗಿಯುತ್ತೆ, 5-10 ನಿಮಿಷದಲ್ಲಿ ಇದು ಮುಗಿದೋಗ್ಬಿಡುತ್ತೆ. ಆಮೇಲೆ ಉಪನಿಷತ್ತನ್ನು ಪಾರಾಯಣ ಮಾಡೋ ಒಂದು ಪರಂಪರೆ ಇಟ್ಟುಕೊಂಡ್ರೆ 1/4 ಗಂಟೆ, ಆಮೇಲೆ ಎದ್ದು ಸ್ನಾನಕ್ಕೆ ಹೋಗಿ ಜಪಾದಿಗಳನ್ನು ಮಾಡಬಹುದು ಅಷ್ಟೇ. ಇಲ್ಲಾಂದ್ರೆ ಏನದು? ಯಥಾವಸ್ತ್ವಿಷ್ಟಪೂತಾತ್ಮ ಸ್ವರ್ಗಲೋಕೆ ಮಹೀಯತೆ. ಈ ತರಹದ ವಂಶಾವಳಿಯನ್ನು ನೆನಪಿಸಿಕೊಂಡ್ರೆ ಒಂದು ಯಜ್ಞವನ್ನು ಮಾಡಿದಂತೆ, ಅಷ್ಟು ಪವಿತ್ರ ಆಗುತ್ತೆ ಮನಸ್ಸು ಅಂತ. ನಾನು ಇದನ್ನು ಬಹಳ ಅನುಭವಿಸಿದ್ದೇನೆ. ಈ ತರಹ ಒಂದು ಮನಸ್ಸು ಒಂದು ಪವಿತ್ರ ಅಂತ ಆಗುತ್ತಲ್ಲ, ಬೆಳಗ್ಗೆ ಎದ್ದು ಉಪನಿಷತ್ತು ಓದಿದಾಗ, ಬೆಳಗ್ಗೆ ಎದ್ದು ವೈದಿಕ ಸಾಹಿತ್ಯವನ್ನು ಓದಿದಾಗ, ಆಮೇಲೆ ಏನೋ ಒಂದು ಪವಿತ್ರವಾದ ಫೀಲಿಂಗ್ ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ, ಆ ತರಹ ಆಗತ್ತೆ. ಇದನ್ನೆಲ್ಲ ಹೇಳ್ತಾರೆ ಇಷ್ಟಪೂತಾತ್ಮ. ಈ ರೀತಿ ಯಯಾತಿ ಚರಿತ್ರೆಯಲ್ಲಿ 43ನೇ ಅಧ್ಯಾಯ. ವಿಷಯವೂಚು ಕಿಮರ್ಥಂ ತದ್ವನಂ ದಗ್ಧಂ ಆಪವಸ್ಯ ಮಹಾತ್ಮನಃ ಕಾರ್ತವೀರ್ಯೇಣ ವಿಕ್ರಮ್ಯ ಸೂತ ಪ್ರಬ್ರೂಹಿ ತತ್ವತಃ. ಅಲ್ಲ, ನೀವು ಆಗಲೇ ಸಂಕ್ಷಿಪ್ತವಾಗಿ ಹೇಳಿದ್ರಿ, ವಸಿಷ್ಠರ ಕಾಡನ್ನ ಕಾರ್ತವೀರ್ಯಾರ್ಜುನ ಸುಟ್ಟು ಬಿಟ್ಟ ಅಂತ. ಯಾಕೆ ಸುಡಬೇಕಾಯ್ತು ಹೇಳಿ? ರಕ್ಷಿತಾ ಸತು ರಾಜರ್ಷಿ ಪ್ರಜಾನಾಮಿತಿ ನ ಶ್ರುತಂ. ಪ್ರಜೆಗಳನ್ನು ರಕ್ಷಿಸಬೇಕಾದವನು ಕಾಡು ಯಾಕೆ ಸುಡಬೇಕಾಯ್ತು? ಅದು ತಪೋವನ, ಯಾಕೆ ಸುಡಬೇಕಾಯ್ತು? ಅದಕ್ಕೆ ಸೂತರು ಹೇಳಿದ್ರು, ಇದು ಇಲ್ಲಿ ರಿವೀಲ್ ಆಗುತ್ತೆ. ಆದಿತ್ಯೋದ್ವಿಜ ರೂಪೇಣ ಕಾರ್ತವೀರ್ಯಮುಪಸ್ಥಿತ ತೃಪ್ತಿಮೇಕಾಂ ಪ್ರಯಚ್ಛಸ್ವ ಆದಿತ್ಯೋಹಂ ನರೇಶ್ವರ. ಬಂದ ಒಬ್ಬ ಬ್ರಾಹ್ಮಣ, ಯಾರು ಅಂತ ಕೇಳಿದ. ನಾನು ಆದಿತ್ಯ ಅಂದ, ಸೂರ್ಯ. ನನಗೆ ತೃಪ್ತಿ ಬೇಕು, ಯಾವುದಾದ್ರೂ ಆಹಾರ ಬೇಕು. ಭಗವಂಕೇನ ತೃಪ್ತಿಸ್ತೆ ಭವತ್ಯೇವ ದಿವಾಕರ. ದಿವಾಕರನೇ, ಬೆಳಗು ಮಾಡುವವನೇ, ಏನು ಯಾವ ರೀತಿಯ ಭೋಜನ ಬೇಕು ನಿನಗೆ? ಸ್ಥಾವರಂ ದೇಹಿ ಮೇ ಸರ್ವಂ ಆಹಾರಂ ದದತಾಂಬರ. ಈ ಎಲ್ಲ ಕಾಡುಗಳು ಬೇಕು ನನಗೆ. ಸ್ಥಾವರ, ಅದೇ ನನಗೆ ಆಹಾರ, ಅದರಿಂದ ತೃಪ್ತನಾಗ್ತೇನೆ. ನ ಶಕ್ಯ ಸ್ಥಾವರಾಸ್ತರವೇ ತೇಜತಾಚ ಬಲೇನ ಚ ನಿರ್ದಗ್ಧುಂ ತಪತಾಂ ಶ್ರೇಷ್ಠ ತೇನ ತ್ವಾಂ ಪ್ರಣಮಾಮ್ಯಹಂ. ಇಲ್ಲ, ಎಲ್ಲರನ್ನ ಗೆಲ್ಲಲಾಗುವುದಿಲ್ಲ, ಎಲ್ಲರನ್ನ ನಾಶ ಮಾಡಲಿಕ್ಕಾಗೋಲ್ಲ, ನಮಸ್ಕಾರ ಮಾಡ್ತೇನೆ, ಇದಾಗೋದಿಲ್ಲ ಅಂತಂದ. ನಿನಗೆ ಯಾಕೆ ಅಂದ ಸೂರ್ಯ. ಯಾಕೆ ಗೊತ್ತಾ? ತುಷ್ಟಸ್ತೇಹಂ ಶರಾನ್ ದದ್ಮಿ ಅಕ್ಷಯಾನ್ ತರ್ವತೋ ಮುಖಾನ್ ಯೇ ಪ್ರಕ್ಷಿಪ್ತಾ ಜ್ವಲಿಷ್ಯಂತಿ ಮಮ ತೇಜಸ್ ಸಮನ್ವಿತಾ. ನೋಡು, ನಿನಗೆ ಬಾಣ ಕೊಡ್ತೇನೆ, ಬತ್ತಳಿಕೆಯಲ್ಲಿ ಎಂದೂ ಖಾಲಿಯಾಗದ ಬಾಣಗಳು, ಅದನ್ನು ಕೊಡ್ತೇನೆ. ಆವಿಷ್ಟ ಮಮ ತೇಜೋಭಿ ಶೋಷಯಿಷ್ಯಂತಿ ಸ್ಥಾವರಾನ್. ಮೊದಲು ನೀನು ಬಾಣಗಳನ್ನು ಎಸೆದಾಗ ನನ್ನ ತೇಜಸ್ಸು ಅದರೊಳಗಡೆ ಇದ್ದು ಮರವನ್ನು ಒಣಗಿಸುತ್ತೆ. ಶುಷ್ಕಾನ್ ಭಸ್ಮೀಕರಿಷ್ಯಂತಿ ತೇನ ತೃಪ್ತಿರ್ನರಾಧಿಪ. ಆಮೇಲೆ ಅದು ಭಸ್ಮ ಆಗತ್ತೆ, ನನಗೆ ತೃಪ್ತಿ ಆಗತ್ತೆ. ಆಯಿತು ಅಂದ. ಅರ್ಜುನನಿಗೆ ಬಾಣಗಳನ್ನು ಕೊಟ್ಟ. ತಥೋ ದದಾಹ ಸಂಪ್ರಾಪ್ತಾನ್ ಸ್ಥಾವರಾನ್ ಸರ್ವಮೇವ ಚ. ಆಯಿತು ಅಂತ ಗ್ರಾಮ, ಆಶ್ರಮ, ನಗರ, ಘೋಷಾಣಿ, ಘೋಷ ಅಂದರೆ ಗೋಶಾಲೆಗಳು, ತಪೋವನ, ವನ, ಹೂಬನ, ಇಷ್ಟು ಜಾಗದಲ್ಲಿ ಏನಿತ್ತು ಅದೆಲ್ಲವನ್ನ ಕೊಟ್ಬಿಟ್ಟ. ಏವಂ ಪ್ರಾಚೀಮನ್ವದಹತ್ ತತಃಸರ್ವಾಂಸ ದಕ್ಷಿಣಾಂ ನಿರ್ವೃಕ್ಷ ನಿಸ್ತೃಣ ಭೂಮಿ ಹತ ಘೋರೇಣ ತೇಜತಾ. ಅವನು ಅವರ ರಾಜ್ಯದಲ್ಲಿ ಏನಿತ್ತು
ಅದರ ಪೂರ್ವ ದಿಕ್ಕನ್ನು ಪೂರ್ತಿಯಾಗಿ ಅಗ್ನಿಗೆ ಕೊಟ್ಟು, ಇದು ಆದಿತ್ಯನಿಗೆ ಕೊಟ್ಟ. ಅವಾಗ ಏನಾಯಿತು, ವಸಿಷ್ಠರು ಇರಲಿಲ್ಲ. ಹೋಗಿ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇದ್ರು. ದಶವರಜ ತಹತ್ರಾಣಿ ತತ್ರಾಸ್ತೇತ ಮಹಾನ್ ರುಚಿ ಏತಸ್ಮಿನ್ನೇವ ಕಾಲೇತು ಆಪವೋ ಜಲಮಸ್ಥಿತಃ ಪೂರ್ಣೇ ವ್ರತೆ ಮಹಾತೇಜಾ ಉದತಿಷ್ಠನ್ ಮಹಾಮುನಿ. ಟಕ್ಕ ಎದ್ದ, ಸುಡಬೇಕು ಅಂತ ಬಂದ. ಸಿಟ್ಟು ಬಂದು ನೋಡ್ತಾನೆ, ಎಲ್ಲ ಯಾರು ಮಾಡಿದ್ದು ಇದು ಅಂತ ಕೇಳಿದಾಗ ಈ ತರಹ ಕೆಲಸ ಆಗಿದ್ದು ಕಾರ್ತವೀರ್ಯಾರ್ಜುನನಿಂದ. ಅವತ್ತು ಶಾಪ ಕೊಟ್ಟ. ಅದೇ ಆಗಿದ್ದು. ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೆ, ಈಗ ವಿಸ್ತಾರವಾಗಿ ಹೇಳಿದ್ದೇನೆ. ಇನ್ನು ಯದುವಿನ ಮಗ ಒಬ್ಬ ಕ್ರೋಷ್ಟು ಅಂತ ಇದ್ದ. ಆ ಕ್ರೋಷ್ಟುವಿನ ವಂಶವನ್ನು ಹೇಳುತ್ತೇನೆ. ಆ ಕ್ರೋಷ್ಟುವಿನ ವಂಶದಲ್ಲಿ ವೃಷ್ಣಿ ಎನ್ನುವವನು ಬಂದ. ಆ ವೃಷ್ಣುವಿನ ವಂಶದಲ್ಲಿ ಸಾಕ್ಷಾತ್ ನಾರಾಯಣ ಬಂದ. ಅದಕ್ಕೆ ಕೃಷ್ಣನನ್ನ ವಾರ್ಷ್ಣೇಯ ಅಂತ ಕರೀತಾರೆ. ಯಸ್ಯಾನ್ವವಾಯೇ ಸಂಭೂತೋ ವಿಷ್ಣುರು ವೃಷ್ಣಿಕುಲೋದ್ವಹ ಕ್ರೋಷ್ಟೋ ರೇವಾಭವತ್ ಪುತ್ರೋ ವೃಜಿನೀವಾನ್ ಮಹಾರಥಃ. ಕ್ರೋಷ್ಟ್ರುವಿನ ಮಗ ವೃಜಿನೀವಾನ್, ವೃಜಿನೀವಂತನ ಮಗ ಸ್ವಾಹ, ಸ್ವಾಹನ ಮಗ ಋಷಂಗು ಅಂತ ಅಥವಾ ಋಷದ್ಗು ಅಂತ ಹೇಳ್ತಾರೆ. ಆ ಋಷಂಗುವಿಗೆ ಚಿತ್ರರಥ ಅಂತ ಇಬ್ಬರು. ಆ ಚಿತ್ರರಥನ ಮಗ ಶಶಬಿಂದು, ಅವನು ದೊಡ್ಡ ಚಕ್ರವರ್ತಿ ಆದ. ಆ ಶಶಬಿಂದುವಿಗೆ 100 ಜನ ಮಕ್ಕಳು. ಅವನು ಕೂಡ ದೇವರ ಅನುಗ್ರಹದಿಂದ ಚಕ್ರವರ್ತಿ ಆದ. ಅದರಲ್ಲಿ ಪ್ರಧಾನರಾದವರು ಪೃಥುಶ್ರವಸ್ಸು, ಪೃಥು ಯಶಸ್ಸು, ಪೃಥುಧರ್ಮ, ಪೃಥುಂಜಯ, ಪೃಥುಕೀರ್ತಿ, ಪೃಥುಮನಸ್ಸಂತ. ಅದರಲ್ಲಿ ಪೃಥುಶ್ರವಸ್ಸಿದ್ದಾನಲ್ಲ, ಅವನ ಮಗ ಸುಯಜ್ಞ ಅಂತ. ಸುಯಜ್ಞನ ಮಗ ಉಶನಸ್ಸಂತ. ಉಶನ 100 ಅಶ್ವಮೇಧಗಳನ್ನು ಮಾಡಿದ. ಆ ಉಶನನ ಮಗ ತಿತಿಕ್ಷು, ತಿತಿಕ್ಷುವಿನ ಮಗ ಮರುತ್ತ. ಅವನಿಗಿಂತ ಉತ್ತಮರಾದವರು ಇಲ್ವೇ ಇಲ್ಲ. ಆ ಮರುತ್ತನಿಗೆ 2 ಮಕ್ಕಳು, ರುಗ್ಮ ಕವಚ, ಕಂಬಲಬರ್ಹಿ ಅಂತ. ರುಗ್ಮ ಕವಚ ಅನ್ನುವವನೇನು ಮಾಡಿದ, ಎಲ್ಲರನ್ನ ಗೆದ್ದ. ಆ ರುಗ್ಮ ಕವಚನಿಗೆ 5 ಜನ ಮಕ್ಕಳು, ರುಗ್ಮೇಶು, ಪೃಥುರುಗ್ಮ, ಜಾಮಘ, ಪರಿಘ, ಹರಿ ಅಂತ. ಆ ಪರಿಘ ಮತ್ತೆ ಹರಿ ಇದ್ದಾರಲ್ಲ, ಅವರು ವಿದೇಹದಲ್ಲಿ ಇದ್ರು. ವಿದೇಹ ಅಂದರೆ ಈಗಣ ನೇಪಾಳ. ಈ ರುಗ್ಮೇಶು ಮತ್ತೆ ಪೃಥುರುಗ್ಮ ಅವರಿಬ್ರು ಏನೋ ರಾಜ್ಯ ಬೇಡ ಅಂತ ಹೊರಟೋದ್ರು. ಮಧ್ಯದವನೊಬ್ಬ ಉಳ್ಕೊಂಡ, ಅವನ ಹೆಸರು ಜಾಮಘ. ಆ ಜಾಮಘ ಏನು ಮಾಡಿದ, ಬಹಳ ಪರಾಕ್ರಮಿ. ಪ್ರಶಾಂತಶ್ಚಾತ್ರಾಶ್ರಮಸ್ಥಶ್ಚ ಬ್ರಾಹ್ಮಣೇನಾವಬೋಧಿತ ಜಗಾಮಧನುರಾದಾಯ ದೇಶಮನ್ಯಂ ಧ್ವಜೀರಥೀ. ಆ ಜಾಮಘ ಏನು ಮಾಡಿದ, ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಜಾಮಘನಿಗೆ ಒಬ್ಬಳು ಹೆಂಡತಿ ಇದ್ಲು, ಚೈತ್ರ ಅಂತ. ಮಕ್ಕಳಿರಲಿಲ್ಲ. ಹೆಂಡತಿಯ ಮೇಲಿನ ಭಯದಿಂದ ಇನ್ನೊಬ್ಬಳನ್ನು ಮದುವೆ ಆಗಲಿಲ್ಲ. ಅವನು ಯುದ್ಧ ಮಾಡಿದಾಗ ಒಬ್ಬಳು ಕನ್ಯೆ ಸಿಕ್ಕಿದ್ಲು. ಅವಳನ್ನ ಕರ್ಕೊಂಡು ಬಂದಾಗ ಅವಳು ಕಣ್ಣು ಕೆಂಪು ಮಾಡಿ, ಹೇ ಯಾರಿದೋ ಅಂತಂದ್ಲು. ಬಾಯಿ ತಡವರಿಸಿ, ನಿನಗೆ ಸೊಸೆ ಅಂತ ಅಂದ್ಬಿಟ್ಟ. ಮಗನೇ ಹುಟ್ಟಿಲ್ವಲ್ಲ, ಮುಂದೆ ಹುಟ್ಟುವ ಮಗನಿಗೆ ಅಂತ. ಈ ತರದ ಕತೆ ಎಲ್ಲರೂ ಕೇಳಿದ್ದೀರ? ಪತ್ನಿ ವ್ರತರಲ್ಲಿ, ಹೆಣ್ಪೆಕ್ಕಡ ಹಸ್ಬೆಂಡ್ಸ್ ನಲ್ಲಿ ಪ್ರಧಾನನಾದವನು ಜಾಮಘ ಅಂತ. ಏವ ಮುಕ್ತ ಬ್ರವೀದೇನಂ ಕಸ್ಯ ಚೇಯಂ ಸ್ನುಷೇತಿ ಚ ಯಸ್ತೆ ಜನಿಷ್ಯತೆ ಪುತ್ರಃ
ತಸ್ಯ ಭಾರ್ಯಾ ಭವಿಷ್ಯತಿ. ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಈ ಕಥೆ ಇದೆ. ಅದರಿಂದಾಗಿ ಎಲ್ಲರೂ ಕೇಳಿರ್ತಾರೆ ಈ ಕಥೆಯನ್ನ. ಮುಂದೆ ಹುಟ್ಟುವ ನಿನ್ನ ಮಗನಿಗೆ ಕೊಡ್ತೇನೆ. ಯಾವಾಗ ಹೇಳಿದ್ದೋ ಏನೋ ಆ ಹುಡುಗಿನೇ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಯಾರು ಗಂಡ ಹುಟ್ಟಬೇಕು ಅಂತ. ಹುಟ್ಟಿದ ಮೇಲೆ ಅವಳು ಮದುವೆ ಆಗಿದ್ದಂತೆ. ಇದೊಂದು ವಿಚಿತ್ರ. ಅಲ್ಲಿ ಹುಟ್ಟಿದವರೇ ವಿದರ್ಭ ಅಂತ ಗೊತ್ತಾಯ್ತಾ. ವಿದರ್ಭ ಈಗಿನ ನಾಗಪುರ. ಆ ವಿದರ್ಭ ದೇಶದಲ್ಲೇ ರುಕ್ಮಿಣಿ ಹುಟ್ಟಿದ್ದು. ಅಂದ್ರೆ ರುಕ್ಮಿಣಿಯ ಮರಿತಾತ ಅವನು. ಯಾರು? ಜಾಮಘ. ಜಾಮಘನ ಮಗ ವಿದರ್ಭ. ವಿದರ್ಭನಿಗೆ ಲೋಮಪಾದ, ಅವರಿಗೆ ಕ್ರಥ, ಕೈಶಿಕ ಮತ್ತೆ ಮುಂದೆ ಕ್ರಥ, ಕೈಶಿಕ ಮತ್ತೆ ಭೀಷ್ಮಕ ಹುಟ್ಟಿದ್ದು. ಅದರಿಂದಾಗಿ ಅವನು ಬಹಳ ರುಕ್ಮಿಣಿಯ ಒಂದು ಹುಟ್ಟಿಗೆ ಕಾರಣ. ರುಕ್ಮಿಣಿ ಮುಂದೆ ಇಲ್ಲೇ ಹುಟ್ಟಿದ್ದು. ಲೋಮಪಾದಂ ತೃತೀಯಂತ. ಕ್ರಥ, ಕೌಶಿಕ, ಲೋಮಪಾದ ಅಂತ ಹುಟ್ಟಿದ್ರು. ಆ ವಿದರ್ಭ ಏನು ಮಾಡಿದ? ಬೇಕಾಷ್ಟು ಜನ ಮಕ್ಕಳನ್ನ ಪಡೆದ. ಲೋಮಪಾದನಿಗೆ ಮನು, ಜ್ಞಾತಿ, ಚಿದಿ ಅಂತ. ಆ ಚಿದಿಯ ವಂಶದಲ್ಲಿ ಬಂದವರು ಚೈದ್ಯರು, ಚೇದಿ ದೇಶದವರು ಅಂತ. ಈ ಅಲ್ಲಲ್ಲಲ್ಲ ಎಲ್ಲೆಲ್ಲೋ ಇರುತ್ತದು. ಕೈಶಿಕಸ್ಯ ಚಿದಿ ಪುತ್ರ ತಸ್ಮಾತ್ ಚೈದ್ಯಾ ನೃಪಾ ಸ್ಮೃತಾ ಕ್ರಥೋ ವಿದರ್ಭ ಪುತ್ರಸ್ತು ಕುಂತಿಸ್ತಸ್ಯಾತ್ಮಜೋ ಭವತ್. ಕುಂತಿ ಬೇಕಾಷ್ಟು ಜನ ಬರ್ತಾರೆ. ಕುಂತಿಯ ಮಗ ಧೃಷ್ಟ, ಧೃಷ್ಟನ ಮಗ ರಣಧೃಷ್ಟ, ಆಮೇಲೆ ಅವನ ಮಗ ನಿರ್ವೃತಿ, ನಿರ್ವೃತಿಯ ಮಗ ವಿಡೂರಥ, ವಿಡೂರಥನ ಮಗ ದಶಾರ್ಹ. ಅವರ ಪರಂಪರೆಯಲ್ಲಿ ಬಂದದ್ದರಿಂದಾಗಿ ಕೃಷ್ಣ ದಾಶಾರ್ಹ. ಎಲ್ಲ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ ಆ ತರಹ ಬಂದಿರ್ತಾರೆ. ಪ್ರಸಿದ್ಧವಾದವನು ಒಬ್ಬನ ಹೆಸರು ಬರುತ್ತೆ. ಅವನಲ್ಲಿ ಎಲ್ಲ ಹೆಸರಿನಿಂದ ಅವನು ಪ್ರತಿಪಾದ್ಯನಾಗ್ತಾನೆ. ಆ ರೀತಿ ನೆನ್ಪಿಟ್ಕೊಳ್ಳೋದು ಎಷ್ಟು ಒಳ್ಳೇದು. ಯಾಕೆಂದ್ರೆ ಈ ತರ ಹೆಸರಿತ್ತು ಅಂತಂದ್ರೆ ನಮಗೆ ಮುತ್ತಾತನ ತನಕ ಗೊತ್ತಿರುತ್ತೆ ಅಷ್ಟೇ. ಕೆಲವೊಬ್ಬರು ಅದು ಗೊತ್ತಿಲ್ಲದೆ ಯಜ್ಞಪ್ಪ, ಯಜ್ಞಮ್ಮ ಅಂತಾರೆ. ಅಂತ ದುಸ್ಥಿತಿ ನಮಗೆ. ಅದರಿಂದ ಇಲ್ಲಿ ಏನಾಗಿದೆ, ಆ ತರಹ ಹೆಸರು ಅದೆಲ್ಲ ಇಟ್ಕೊಂಡಿದ್ರು. ಯಾರು? ಇದೆಲ್ಲ ವಂದಿಮಾಗಧರು ಮತ್ತೆ ಸೂತರ ಕೆಲಸ, ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಅವರು ಒಂದು ಇಡೀ ಪರಂಪರೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಈ ರೀತಿ ಬೇಕಾದವ್ರದ್ದು ಹೆಸರಿಟ್ಕೊಳ್ತಾ ಇದ್ರು ಅವರು. ಈ ಎಲ್ಲರಂತೆಯೇ ಬದುಕಿ ಎಲ್ಲರಂತೆ ಸಾಯುವವ್ರನ್ನ ಯಾಕೆ ನೆನ್ಪಿಟ್ಕೋಬೇಕು? ಸುಮ್ಮನೆ ಅದು ಡೇಟಾ ಇದೆ ಅಂತ ತಗೊಂಡೇನ್ ಮಾಡೋಣ ಅಲ್ವಾ? ಅದು ಸತ್ತಿರೋರದು ಪ್ರಯೋಜನ ಇಲ್ಲ. ಸತ್ತಿರೋರಲ್ಲಿ ಯಾರು ಅತ್ಯಂತ ಅಭೂತಪೂರ್ವವಾಗಿ ಇರ್ತಾರೆ ಅವರದನ್ನ ನೆನ್ಪಿಟ್ಕೋಬೇಕು. ನಮ್ಮ ಇತಿಹಾಸದ ಪ್ರಜ್ಞೆ ಅದು. ಆ ಇತಿಹಾಸದಿಂದ ಏನಾದರೂ ಸಿಗಬೇಕು ನಮಗೆ, ಏನಾದರೂ ಗುಣಗಳೋ ಏನಾದರೂ ಸೊಗಸೋ ಸಿಗಬೇಕು. ಇಲ್ಲಾಂದ್ರೆ ಯಾಕೆ? ನಮ್ಮಲ್ಲಿ ಹಾಗೆ. ಇನ್ನು ದಾಶಾರ್ಹನ ಮಗ ವ್ಯೋಮ, ವ್ಯೋಮನ ಮಗ ಜೀಮೂತ, ಜೀಮೂತನ ಮಗ ವಿಮಲ, ವಿಮಲನ ಮಗ ಭೀಮರಥ, ಭೀಮರಥನ ಮಗ ನವರಥ, ನವರಥನ ಮಗ ದೃಢರಥ, ಅವನ ಮಗ ಶಕುನಿ, ಶಕುನಿಯ ಮಗ ಕರಂಭ, ಕರಂಭನ ಮಗ ದೇವರಾತ, ದೇವರಾತನ ಮಗ ದೇವಕ್ಷತ್ರ, ದೇವಕ್ಷತ್ರನ ಮಗ ಮಧು. ಆ ಮಧುವಿನ ವಂಶದಲ್ಲಿ ಬಂದಿದ್ದದರಿಂದಾಗಿ ಮುಂದೆ ಮಾಧವ. ಆಮೇಲೆ ಅಲ್ಲಿ ಮುಂದೆ ಪುರದ್ವಾನ್ ಅಂತ ಒಬ್ಬ. ಆ ಪುರದ್ವಂತನ ಮಗ ಜಂತು ಅಂತ. ಆ ಜಂತುವಿನ ಮಗ ಸಾತ್ವತ ಅಂತ. ಸಾತ್ವತ ಸತ್ವ ಸಂಯುಕ್ತ ಸಾತ್ವತಾಂ ಕೀರ್ತಿವರ್ಧನ. ಆ ಸಾತ್ವತನ ಮಗ ಅಲ್ಲಿಗೆ ಒಂದು ಘಟ್ಟ.
ಅದಕ್ಕೆ ಕೃಷ್ಣನನ್ನ ಸಾತ್ವತ ಅಂತ ಕೂಡ ಕರೀತಾರೆ. ಸಾತ್ವತಾಂಪತಿ ಅಂತಾರೆ. ಹೌದು, ಅಲ್ಲಿ ಎರಡರ್ಥ ಬರುತ್ತೆ. ಒಂದು ಸಾತ್ವತ ಕುಲದಲ್ಲಿ ಹುಟ್ಟಿದವನು, ಅದಕ್ಕಿಂತ ಮೊದಲು ಸತ್ವಗುಣದಿಂದ ಯಾರು ಕೂಡಿದ್ದಾರೆ ಅವರ ಒಡೆಯ. ಸಾತ್ವತಾನ್ ಸತ್ವಸಂಪನ್ನಾನ್ ಕೌಶಲ್ಯ, ಈ ರೀತಿ ಈ ಇಮಾಂ ವಿಸೃಷ್ಟಿಂ ವಿಜ್ಞಾಯ ಜಾಮಘಸ್ಯ ಮಹಾತ್ಮನಃ ಪ್ರಜಾವಾನೇತಿ ಸಾಯುಜ್ಯಂ ರಾಜ್ಞಸ್ತೋಮಸ್ಯ ಧೀಮತಃ. ಈ ಸೃಷ್ಟಿಯನ್ನ, ಜಾಮಘನ ಸಂತತಿಯನ್ನ ಯಾರು ಕೇಳ್ತಾರೆ ನೋಡಿ, ಇದೇ ಇರಲಿಲ್ಲ ಅವನಿಗೆ, ಸಂತತಿಯ ಸುಳಿವೇ ಇರಲಿಲ್ಲ. ಹೇಗೆ ಬಂದಿದ್ದದು ವಿಚಿತ್ರ ದೈವ. ಈ ತರಹದ ವಂಶವನ್ನು ಕೇಳಿದವರಿಗೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ, ಹುಟ್ಟಿದ ಮಕ್ಕಳು ಒಳ್ಳೆಯವರಾಗ್ತಾರೆ. ಪ್ರಜಾವಾನೇತಿ ಸಾಯುಜ್ಯಂ ರಾಜ್ಞಸ್ತೋಮಸ್ಯ ಧೀಮತಃ. ಆಮೇಲೆ ಕೌಸಲ್ಯ, ಸಾತ್ವತನಿಂದ ಕೌಸಲ್ಯ ಭಜಮಾನ ದೇವಾವೃಧ ಅಂಧಕ ವೃಷ್ಣಿ ಅಂತ ಮತ್ತೆ ಹುಟ್ಟಿದ್ರು. ಅದನ್ನ ಕೇಳು. ಭಜಮಾನನಿಗೆ ಬಾಹ್ಯಕರು, ಸೃಂಜಯನಿಗೆ ಭಜಮಾನನಿಗೆ ಸೃಂಜಯ ಅಂತ ಒಬ್ಬ ಮಗ, ಆ ಸೃಂಜಯನಿಗೆ ಇಬ್ಬರು ಮಕ್ಕಳು, ಹೆಣ್ಮಕ್ಕಳು. ಇಬ್ಬರನ್ನ ಹುಟ್ಟಿಸಿದ್ರು, ನಿಮಿ ಮತ್ತೆ ಕ್ರಿಮಿಲ ಅಂತ. ಇಷ್ಟು ಹೊತ್ತಿಗೆ ದೇವಾವೃಧ ಅಂತ ಒಬ್ಬ ಇದ್ನಲ್ಲ, ಅವನಿಗೆ ಪುತ್ರ ಇರಲಿಲ್ಲ. ಅವರಿಗೆ ಇವನು ದತ್ತಕ್ಕೆ ಹೋದ. ಯಾರು? ನಿಮಿ. ಆ ನಿಮಿಯ ವಂಶ ಮುಂದೆ ಅದು ಬೇರೆ ತರಹ ಬೆಳೀತು. ಪುತ್ರ ಸರ್ವಗುಣೋಪೇತೋ ಮಮ ಭೂಯಾದಿತಿ ಸ್ಪೃಶನ್ ಸಂಯೋಜ್ಯ ಮಂತ್ರಮೇವಾಥ ಪರಣಾಶಾ ಜಲಮಸ್ಪೃಶತ್ ತದೋಪಸ್ಪರ್ಶನಾತ್ತಸ್ಯ ಚಕಾರ ಪ್ರಿಯಮಾಪಗ ಕಲ್ಯಾಣತ್ವಾನ್ನರಪತೆ ತಸ್ಮೈ ಸಾ ನಿಮ್ನಗೋತ್ತಮ. ಆಮೇಲೆ ಏನಾಯಿತು, ಅವನು ಮಕ್ಕಳು ಬೇಕು ಅಂತನ್ನುವ ಒಂದು ದೃಷ್ಟಿಯಿಂದ ಈ ದೇವಾವೃಧನ ಮಗ ಮಂತ್ರವನ್ನ ಜಪ ಮಾಡ್ತಾ ಪರಣಾಶ ಜಲಮಸ್ಪೃಶತ್. ಪರಣಾಶ ಅಂತ ಒಂದು ನದಿ, ಕ್ಷುದ್ರ ನದಿ, ಅಲ್ಲಿ ಮುಟ್ಟಿ ಜಪ ಮಾಡ್ತಾ ಇದ್ದ. ಅದು ಯಾಕೆ ಮುಟ್ಟಿದ್ನೋ, ಆ ನದ್ಯಾಭಿಮಾನಿ ದೇವತೆಯೇ ಅವನ ಹೆಂಡತಿಯಾಗಿ ಬಂದ್ಲಂತೆ. ಅಥ ಭೂತ್ವಾ ಕುಮಾರಿ ಸಾ ಬಿಭ್ರತಿ ಪರಮಂ ವಪು ಜ್ಞಾಪಯಾಮಾತ ರಾಜಾನಂ ತಾಮಿಯೇ ಚ ಮಹಾವ್ರತಃ. ಅವನು ಗೊತ್ತಾಗಲಿಲ್ಲ. ಸರಿ, ಅವಳನ್ನ ಪರಣಾಶ ಅನ್ನುವ ಆ ನದ್ಯಾಭಿಮಾನಿ ದೇವತೆಯನ್ನ ಮದುವೆ ಆದ. ಅಲ್ಲಿ ಹುಟ್ಟಿದವ ಬಭ್ರು ಅಂತ. ಈ ರೀತಿ ವಿಚಿತ್ರ. ಅವನು ಮದುವೆ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಮಗು ಬೇಕು ಅಂತ, ಮದುವೆ ಆಗಿದೆ ಅನ್ನೋದೇ, ಮದುವೆ ಆಗಿಲ್ಲ ಅನ್ನೋದನ್ನೇ ಮರ್ತಿದ್ನೋ ಏನೋ ಅವನು. ಆ ನದಿಯ ನೀರನ್ನ ಉತ್ಕಟವಾಗಿ ಜಪ ಮಾಡ್ತಾ ಮುಟ್ಟಿದ್ನಂತೆ. ಅದರಿಂದ ಪ್ರಚೋದಿತಳಾಗಿ ಅವಳು ಪರಣಾಶ, ಅವಳು ಬಂದ್ಲವಳು ನದ್ಯಾಭಿಮಾನಿನಿ ದೇವತೆ. ಏತೆ ಮೃತತ್ವಂ ತಂ ಪ್ರಾಪ್ತ ಬಭ್ರೋರ್ದೇವಾವೃಧಾನ್ ನೃಪ. ಈ ರೀತಿ ಬೇಕಾಷ್ಟು ಜನ ಮಕ್ಕಳು ಹುಟ್ಟಿದ್ರು. ಆ ನದ್ಯಾಭಿಮಾನಿನಿ ದೇವತೆಯನ್ನ ಮದುವೆ ಆದ್ದರಿಂದ 60 ಜನ ಪುರುಷರು ಸುಲಭವಾಗಿ ಒಳ್ಳೆ ಲೋಕಕ್ಕೆ ಹೋದ್ರಂತೆ, ಹಿಂದಿನವರು ಪಿತೃದೇವತೆಗಳು. ಏತೆ ಅಮೃತತ್ವಂ ಸಂಪ್ರಾಪ್ತ ಬಭ್ರೋರ್ ದೇವಾವೃಧಾನ್ ನೃಪ. ಬಭ್ರುವಿನ ವಿಚಿತ್ರವಾದ ಒಂದು ಕಥೆ ಇದು. ಇಷ್ಟ ಆಯ್ತು. ಇನ್ನು ಕಂಕ ಅಂತ ಒಬ್ಬ ಹಿಂದೆ ಇದ್ದ, ಆ ಬಭ್ರುವಿನ ಮಗ. ಆ ಬಭ್ರುವಿನ ಮಗ ಕಂಕನಿಗೆ ಕುಕುರ, ಭಜಮಾನ, ಶಶಿ, ಕಂಬಲಬರ್ಹಿ ಅಂತ. ಆ ಕುಕುರನ ಮಗನ ಹೆಸರು ಮತ್ತೆ ವೃಷ್ಣಿ ಅಂತ ಒಬ್ಬ ಇದ್ದ.
ಅವನಿಗೆ ಕಪೋತರೋಮ ಅಂತ ಒಬ್ಬ ಮಗ. ಇಷ್ಟು ನಾವು 62 ಶ್ಲೋಕವನ್ನು ನೋಡಿದ್ದೇವೆ. ಇಲ್ಲಿ ಉಳಿದದ್ದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.